ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನೊಂದು ಒಳ್ಳೆ ಆರೋಗ್ಯಕರವಾಗಿರುವಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ಶೇರ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ದೋಸೆ, ಚಪಾತಿ ಇದ್ರ ಜೊತೆಗೆ ಇವನ್ ಅನ್ನದ ಜೊತೆ ಕೂಡ ನೀವು ಹಾಕ್ಕೊಂಡು ಊಟ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನುಗ್ಗೆ ಸೊಪ್ಪನ್ನು ನಾವೆಲ್ಲ ಯೂಸ್ ಮಾಡಲ್ಲ ಅಲ್ವಾ, ಬಟ್ ನುಗ್ಗೆ ಸೊಪ್ಪಿನ ಉಪಯೋಗಗಳನ್ನು ನೀವು ಕೇಳ್ತಾ ಹೋದರೆ ಖಂಡಿತವಾಗ್ಲೂ ಇವತ್ತಿಂದನೇ ನೀವು ನುಗ್ಗೆ ಸೊಪ್ಪನ್ನು ತೊಗೊಂಡು ಬಂದು ಈ ಚಟ್ನಿ ಪುಡಿನ ಮಾಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಅಲ್ವಾ. ಸ್ಟಾರ್ಟ್ ಮಾಡೋಣವಾ. ಫಸ್ಟ್ ನೋಡಿ, ನಾನು ನುಗ್ಗೆ ಸೊಪ್ಪನ್ನು ನಿನ್ನೆ ಕೊಯ್ಕೊಂಡು ಬಂದುಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಹಾಗೆ ಕೌಂಟರ್ ಟಾಪ್ ಮೇಲೆ ಹರಿಗಿಟ್ಟಿದ್ದೆ. ನೆಕ್ಸ್ಟ್ ಡೇ ಹೇಳೋಷ್ಟೊತ್ತಿಗೆ ಚೆನ್ನಾಗಿದೆ, ಎಲ್ಲ ಎಲೆಲ್ಲ ಬಿಟ್ಕೊಂಡಿರುತ್ತೆ. ಅದನ್ನು ಇವತ್ತು ಒಂದು ಬೌಲ್ ಆಗುವಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಏನಂದರೆ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಟೇಬಲ್ ಚಮಚ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ತುಂಬ ಏನು ಹುರಿಯೋದು ಬೇಡ. ಹಾಗೆ ಅದಕ್ಕೆ ಈಗ ನೋಡಿ 3 ಟೇಬಲ್ ಚಮಚ ಆಗುವಷ್ಟು ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಹುರಿಯೋದಕ್ಕೆ ನಾನು ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅಂತ ಫಸ್ಟೇ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 3 ಟೇಬಲ್ ಚಮಚ ಆಗುವಷ್ಟು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಲ್ಲದನ್ನೂ ಸಪ್ರೇಟಾಗಿ ಕೂಡ ಹುರ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಕೂಡ ಮಾಡ್ಬೋದು. 8-10 ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಹುರಿದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಒಂದು ಪ್ಲೇಟ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ. ಅಂದರೆ ಉಳಿದಿರೋದೆಲ್ಲ ನಾವು ಹುರ್ಕೊಳ್ಳೋಷ್ಟೊತ್ತಿಗೆ ಇದು ತಣ್ಣಗಾಗುತ್ತೆ. ಹಾಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು 3 ಟೇಬಲ್ ಚಮಚ ಆಗುವಷ್ಟು ಹುರುಳಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರುಳಿ ಅಂತೂ ನಮಗೆ ಬೋನ್ ಎಲ್ಲ ಸ್ಟ್ರಾಂಗ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ಇಲ್ಲಾಂದರೆ ಹುರುಳಿ ಕಾಳೆಲ್ಲ ತಿನ್ನೋದಿಲ್ಲ ಅಲ್ವಾ. ನಾವು ಈ ಥರ ಎಲ್ಲ ಆರೋಗ್ಯಕರವಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡ್ರೆ ಅದೆಲ್ಲ ದಿನಾನು ಹೊಟ್ಟೆಗೆ ಹೋದಂಗೆ ಆಗುತ್ತೆ. ಹಾಗೆ 3 ಕಪ್ ಆಗುವಷ್ಟು ಅಂದರೆ 9ರಿಂದ 10 ಟೇಬಲ್ ಚಮಚ ಆಗುವಷ್ಟು ಪುಟಾಣಿನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಡೆಗೆ ಒಂದು ಕೊಬ್ಬರಿನ ಈ ರೀತಿ ತುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 1 ಕಪ್ ಆಗುವಷ್ಟು ಕೊಬ್ಬರಿ ತುರಿಬೇಕಾಗತ್ತೆ. ಹಾಗೆ ಈ ಕಡೆಗೆ ಪುಟಾಣಿ ಕೂಡ ಲೋ ಫ್ಲೇಮ್ನಲ್ಲಿಟ್ಟು ಈ ರೀತಿ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಪ್ಲೇಟ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಸ್ಟವ್ ಆನ್ ಮಾಡಿಬಿಟ್ಟು ಅದೇ ಕಡಾಯಿನ ಇಟ್ಕೊಂಡು ಬಿಸಿ ಇದೆ ಆಲ್ರೆಡಿ ಇದು. ಅದಕ್ಕೇನೆ ಈಗ 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಕೂಡ ಹುರ್ಕೊಳ್ತಾ ಹೋಗಬೇಕು. ಒಣ ಕೊಬ್ಬರಿನ ನಾವು ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ದಿನಗಳವರೆಗೆ ಚಟ್ನಿ ಪುಡಿನ ಸ್ಟೋರ್ ಮಾಡ್ಕೊಳ್ಬೋದು. ಮತ್ತು ಈಗಾಗಲೇ ನಾನು ಒಣ ಕೊಬ್ಬರಿಗೆ ಚಟ್ನಿ ಪುಡಿ ಹೇಗೆ ಮಾಡಬೇಕು ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಇದನ್ನು ಅಷ್ಟೇ ಒಂದು ಪ್ಲೇಟ್ಗೆ ಹಾಕಿ ಹರಿಗಿಟ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಕಡಾಯಿಗೆ ಈಗ ನಾನು 1 ಕಪ್ ಆಗುವಷ್ಟು ನುಗ್ಗೆ ಸೊಪ್ಪಿನ ಎಲೆನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕು. ನುಗ್ಗೆ ಸೊಪ್ಪನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ. ಮತ್ತು ನೋಡಿ, ಈ ಥರ ಮುಟ್ಟಿ ನೋಡಿದ್ರೆ ಅದು ಫುಲ್ ಗರಿ ಆಗಬೇಕು. ನೋಡಿ, ಸ್ವಲ್ಪ ಮೆತ್ತಗಿದೆ ಅಲ್ವಾ, ಹಸಿ ಇದೆ. ಸೊ ಅದಕ್ಕೋಸ್ಕರ ಇನ್ನೂ 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ, ಈ ರೀತಿ ಮಾಡಿದ್ರೆ ಫುಲ್ ಅದು ಕೈಯಲ್ಲೇ ನೀವು ಈ ರೀತಿ ಮಾಡಿದ್ರೆ ಫುಲ್ ಪುಡಿ ಆಗುತ್ತೆ. ನೋಡಿ, ಇಷ್ಟರವರೆಗೆ ಸೊಪ್ಪನ್ನು ಕೂಡ ಹುರಿದು ರೆಡಿ ಮಾಡ್ಕೊಳ್ಳಿ. ತಣ್ಣಗಾಗೋದಕ್ಕೆ ಇಟ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸು ತಣ್ಣಗಾದ್ಮೇಲೆ ಈಗ ನೋಡಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ನೋಡಿದ್ರಿ ಅಲ್ವಾ, ಫುಲ್ ನೈಸ್ ಆಗಿಲ್ಲ, ಸ್ವಲ್ಪ ತರಿಯಾಗಿದೆ. ಈ ಹದಕ್ಕೆ ಇದನ್ನು ಫಸ್ಟು ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಇದಕ್ಕೆ ಈಗ ಹುರ್ಕೊಂಡಿರೋಂತಹ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿನೂ ಅಷ್ಟೇ ನೋಡಿ ಎಷ್ಟು ಗರಿಯಾಗಿದೆ. ನಾವು ಈ ಥರ ಹುರಿದು ತೆಗೆದಿಟ್ಕೊಂಡಾಗ ಅದನ್ನು ಈಗ ಇದೇ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಕೂಡ ಚೆನ್ನಾಗಿ ಇದನ್ನು ಅಷ್ಟೇ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ ಕೆಲವಷ್ಟು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. 2 ಟೇಬಲ್ ಚಮಚ ಆಗುವಷ್ಟು ಒಣ ಮೆಣಸಿನ ಪುಡಿ, ಹಾಗೆ ಒಂದು ಸ್ವಲ್ಪ ಇಂಗು, ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಚಮಚ ಆಗುವಷ್ಟು ಮ್ಯಾಂಗೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಚಮಚ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಮಚ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಬೆಲ್ಲದ ಪುಡಿ ಕೂಡ ಹಾಕ್ಕೊಳ್ಬೋದು. ಮಿಕ್ಸಿಗೆ ಹಾಕಿ ನೈಸಾಗಿ ಇದನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ರೆಡಿ ಆಗಿದೆ ಅಲ್ವಾ. ನಾವು ಇದಕ್ಕೆ ನುಗ್ಗೆ ಸೊಪ್ಪನ್ನೇ ಹಾಕಿಲ್ಲ ಅಲ್ವಾ.
ಈಗ ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ನೈಸ್ ಆದಮೇಲೆ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನುಗ್ಗೆ ಸೊಪ್ಪು ಬೇಗ ಪುಡಿ ಆಗುತ್ತೆ. ಇದೆಲ್ಲ ನೈಸ್ ಆದಮೇಲೆ ಈಗ ನೋಡಿ ಮಿಕ್ಸಿಗೆ ಹಾಕಿ ಪುನಃ ಇದನ್ನು ಪೌಡರ್ ಥರ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಒಂದು ಬೆಸ್ಟ್ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ನುಗ್ಗೆ ಸೊಪ್ಪನ್ನು ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತು ನೀವು ಡಯಟ್ನಲ್ಲಿದ್ದೀರಿ ಅಂತಾದರೂ ಖಂಡಿತವಾಗ್ಲೂ ನೀವು ಈ ಚಟ್ನಿ ಪುಡಿನ ಉಪಯೋಗಿಸಿ. ಯಾಕಂದರೆ ನುಗ್ಗೆ ಸೊಪ್ಪು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಬೆಸ್ಟ್ ಚಟ್ನಿ ಪುಡಿ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಇಡ್ಲಿ ಜೊತೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.